ಬೆಂಗಳೂರಿನ ಕೆಫೆಯಲ್ಲಿ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಲಬುರಗಿಯಲ್ಲೂ ಕೂಡ ಬಾಂಬ್ ಸ್ಫೋಟಿಸಿದ ವ್ಯಕ್ತಿ ಸಂಚಾರವನ್ನ ಮಾಡಿದಾನೆನ್ನುವಂತ ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ಕೆಫೆ ಬಾಂಬರ್ಗಾಗಿ ಶೋಧ ಕಾರ್ಯವನ್ನ ಮುಂದುವರೆಸಿದೆ ಎನ್ಐಎ ಟೀಮ್. ಕಲಬುರಗಿಯಲ್ಲೂ ಕೂಡ ಬಾಂಬರ್ ಓಡಾಡಿರುವಂತಹ ಒಂದು ಪ್ರೂಫ್ ಸಿಕ್ಕಿದೆ. ಕಲಬುರಗಿಗೆ ಎಂಟ್ರಿಯನ್ನ ಕೊಟ್ಟಿದೆ ಎನ್ಐಎ ಅಧಿಕಾರಿಗಳ ತಂಡ. ಕಲಬುರಗಿ ರೈಲ್ವೆ ನಿಲ್ದಾಣದಲ್ಲಿ ಎನ್ಐಎ ಪರಿಶೀಲನೆಯನ್ನ ನಡೆಸಿದೆ. ಸಿಸಿ ಕ್ಯಾಮೆರಾ ದೃಶ್ಯಾವಳಿಯನ್ನ ಎನ್ಐಎ ಅಧಿಕಾರಿಗಳು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಎನ್ಐಎ ಅಧಿಕಾರಿಗಳಿಗೆ ಸ್ಥಳೀಯ ಪೊಲೀಸರು ಕೂಡ ಸಾಥನ್ನ ನೀಡ್ತಾ ಇದ್ದಾರೆ. ಈಗಾಗಲೇ ಹಲವು ಸಿಸಿಟಿವಿ ದೃಶ್ಯಾವಳಿಗಳು ಒಂದ್ ಕಡೆ ಲಭ್ಯ ಆಗಿದೆ. ಈಗ ಕಲಬುರಗಿಗೂ ಕೂಡ ಆತ ಎಂಟ್ರಿಯನ್ನ ಕೊಟ್ಟಿರುವಂತಹ ಪ್ರೂಫ್ ಸಿಕ್ಕಿರೋದ್ರಿಂದ ಸಿಸಿಟಿವಿ ದೃಶ್ಯಾವಳಿಯನ್ನ ಆಧರಿಸಿ ತನಿಖೆಯನ್ನ ಮಾಡ್ತಾ ಇದೆ ಎನ್ಐಎ ಟೀಮ್. ಇನ್ನು ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವಕುಮಾರ್. ಈಗ ಕಲಬುರಗಿಯಲ್ಲೂ ಕೂಡ ಓಡಾಟವನ್ನ ನಡೆಸಿರುವಂತಹ ಪ್ರೂಫ್ ಸಿಕ್ಕಿದೆ. ಯಾವ ರೀತಿಯಲ್ಲಿ ತನಿಖೆಯನ್ನ ಮಾಡಲಾಗ್ತಾ ಇದೆ, ಪೊಲೀಸರು ಯಾವ ರೀತಿ ಸಹಕಾರವನ್ನ ನೀಡ್ತಾ ಇದ್ದಾರೆ? ಖಂಡಿತ ಬೆಂಗಳೂರಿನ ರಾಮೇಶ್ವರಂ ಕೇಫ್ನಲ್ಲಿ ನಡೆದಿರ್ತಕ್ಕಂಥ ಒಂದು ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಶಂಕಿತ ಉಗ್ರನ ಒಂದು ಜಾಡನ್ನ ಪತ್ತೆ ಹಚ್ತಾ ಇರ್ತಕ್ಕಂಥ ಎನ್ಐಎ ತಂಡ ಏನು ಬೆಂಗಳೂರಿನಿಂದ ನೇರವಾಗಿ ಇವತ್ತು ಬಳ್ಳಾರಿಯಿಂದ ನೇರವಾಗಿ ಏನು ಕಲಬುರಗಿಗೆ ಆಗಮಿಸಿರ್ತಕ್ಕಂಥದ್ದು. ಕಲಬುರಗಿಯಲ್ಲೂ ಸಹ ಎನ್ಐಎ ಇಬ್ಬರು ನೇತೃತ್ವದ ತಂಡ ಏನು ಇವತ್ತು ಸಾಕಷ್ಟು ಪರಿಶೀಲನೆ ನಡೆಸ್ತಾ ಇರ್ತಕ್ಕಂಥದ್ದು. ಬೆಳಗ್ಗೆಯಿಂದಲೂ ಸಹ ಏನು ಕಲಬುರಗಿ ರೈಲ್ವೆ ನಿಲ್ದಾಣದಲ್ಲಿ ಎನ್ಐಎ ತಂಡ ಬೀಡು ಬಿಟ್ಟಿರ್ತಕ್ಕಂಥದ್ದು. ಸಿಸಿ ಕ್ಯಾಮೆರಾಗಳ ದೃಶ್ಯಾವಳಿಗಳನ್ನು ಸಹ ಪರಿಶೀಲನೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಇದ್ರ ಜೊತೆಗೆ ರೈಲ್ವೆ ಆರ್ಪಿಎಫ್ ಪೊಲೀಸರು ಸಹ ಸಾಕಷ್ಟು ಸಾಥನ್ನ ಕೊಟ್ಟಿರ್ತಕ್ಕಂಥದ್ದು. ಅಥವಾ ಎಲ್ಲೆಲ್ಲಿ ಯಾವ ಭಾಗಗಳಿಂದ ಓಡಾಡಿರ್ಬಹುದು ಅನ್ನೋದ್ರ ಬಗ್ಗೆ ಸಹ ಪರಿಶೀಲನೆಯನ್ನ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಏನಪ್ಪಾ ಅಂತಂದ್ರೆ ರೈಲ್ವೆ ನಿಲ್ದಾಣದ ಬಳಿಕ ಬಸ್ ನಿಲ್ದಾಣಗಳಿಗೂ ಸಹ ತೆರಳಿ ಅಲ್ಲಿ ಪರಿಶೀಲನೆಯನ್ನ ಮಾಡುವಂತಹ ಸಾಧ್ಯತೆಗಳೇ ಇದೆ ಅನ್ನುವಂತ ಒಂದು ಮಾಹಿತಿ ಕೂಡ ಲಭ್ಯ ಆಗಿರ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಇದರಿಂದ ನಂತರ ಏನು ಇದೇ ಭಾಗ ಮಾರ್ಗವಾಗಿ ಏನೋ ಬೀದರ್ಗೂ ಸಹ ಹೋಗಿರಬಹುದು ಅನ್ನುವಂತ ಒಂದು ಶಂಕೆಯೂ ಸಹ ವ್ಯಕ್ತವಾಗಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಬೀದರ್ ಕಡೆಗೂ ಸಹ ಹೋಗಿ ಪರಿಶೀಲನೆಯನ್ನ ಮಾಡುವಂತಹ ಒಂದು ಸಾಧ್ಯತೆಗಳಿದೆ ಅನ್ನುವಂತ ಒಂದು ಮಾಹಿತಿ ಕೂಡ ಲಭ್ಯ ಆಗಿರ್ತಕ್ಕಂಥದ್ದು. ಥ್ಯಾಂಕ್ ಯು ವಿಶ್ವಕುಮಾರ್. ಬೆಂಗಳೂರಿನ ಕೆಫೆಯಲ್ಲಿ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಲಬುರಗಿಯಲ್ಲೂ ಕೂಡ ಬಾಂಬ್ ಸ್ಫೋಟಿಸಿದ ವ್ಯಕ್ತಿ ಸಂಚಾರವನ್ನ ಮಾಡಿದಾನೆನ್ನುವಂತಹ ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ಕೆಫೆ ಬಾಂಬರ್ಗಾಗಿ ಶೋಧ ಕಾರ್ಯವನ್ನ ಮುಂದುವರೆಸಿದೆ ಎನ್ಐಎ ಟೀಮ್. ಕಲಬುರಗಿಯಲ್ಲೂ ಕೂಡ ಬಾಂಬರ್ ಓಡಾಡಿರುವಂತಹ ಒಂದು ಪ್ರೂಫ್ ಸಿಕ್ಕಿದೆ. ಕಲಬುರಗಿಗೆ ಎಂಟ್ರಿಯನ್ನ ಕೊಟ್ಟಿದೆ ಎನ್ಐಎ ಅಧಿಕಾರಿಗಳ ತಂಡ. ಕಲಬುರಗಿ ರೈಲ್ವೆ ನಿಲ್ದಾಣದಲ್ಲಿ ಎನ್ಐಎ ಪರಿಶೀಲನೆಯನ್ನ ನಡೆಸಿದೆ. ಸಿಸಿ ಕ್ಯಾಮೆರಾ ದೃಶ್ಯಾವಳಿಯನ್ನ ಎನ್ಐಎ ಅಧಿಕಾರಿಗಳು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಎನ್ಐಎ ಅಧಿಕಾರಿಗಳಿಗೆ ಸ್ಥಳೀಯ ಪೊಲೀಸರು ಕೂಡ ಸಾಥನ್ನ ನೀಡ್ತಾ ಇದ್ದಾರೆ. ಈಗಾಗಲೇ ಹಲವು ಸಿಸಿಟಿವಿ ದೃಶ್ಯಾವಳಿಗಳು ಒಂದ್ ಕಡೆ ಲಭ್ಯ ಆಗಿದೆ. ಈಗ ಕಲಬುರಗಿಗೂ ಕೂಡ ಆತ ಎಂಟ್ರಿಯನ್ನ ಕೊಟ್ಟಿರುವಂತಹ ಪ್ರೂಫ್ ಸಿಕ್ಕಿರೋದ್ರಿಂದ ಸಿಸಿಟಿವಿ ದೃಶ್ಯಾವಳಿಯನ್ನ ಆಧರಿಸಿ ತನಿಖೆಯನ್ನ ಮಾಡ್ತಾ ಇದೆ ಎನ್ಐಎ ಟೀಮ್. ಇನ್ನು ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವಕುಮಾರ್. ಈಗ ಕಲಬುರಗಿಯಲ್ಲೂ ಕೂಡ ಓಡಾಟವನ್ನ ನಡೆಸಿರುವಂತಹ ಪ್ರೂಫ್ ಸಿಕ್ಕಿದೆ. ಯಾವ ರೀತಿಯಲ್ಲಿ ತನಿಖೆಯನ್ನ ಮಾಡಲಾಗ್ತಾ ಇದೆ, ಪೊಲೀಸರು ಯಾವ ರೀತಿ ಸಹಕಾರವನ್ನ ನೀಡ್ತಾ ಇದ್ದಾರೆ? ಖಂಡಿತ ಬೆಂಗಳೂರಿನ ರಾಮೇಶ್ವರಂ ಕೇಫ್ನಲ್ಲಿ ನಡೆದಿರ್ತಕ್ಕಂಥ ಒಂದು ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಶಂಕಿತ ಉಗ್ರನ ಒಂದು ಜಾಡನ್ನ ಪತ್ತೆ ಹಚ್ತಾ ಇರ್ತಕ್ಕಂಥ ಎನ್ಐಎ ತಂಡ ಏನು ಬೆಂಗಳೂರಿನಿಂದ ನೇರವಾಗಿ ಇವತ್ತು ಬಳ್ಳಾರಿಯಿಂದ ನೇರವಾಗಿ ಏನು ಕಲಬುರಗಿಗೆ ಆಗಮಿಸಿರ್ತಕ್ಕಂಥದ್ದು. ಕಲಬುರಗಿಯಲ್ಲೂ ಸಹ ಎನ್ಐಎ ಇಬ್ಬರು ನೇತೃತ್ವದ ತಂಡ ಏನು ಇವತ್ತು ಸಾಕಷ್ಟು ಪರಿಶೀಲನೆ ನಡೆಸ್ತಾ ಇರ್ತಕ್ಕಂಥದ್ದು. ಬೆಳಗ್ಗೆಯಿಂದಲೂ ಸಹ ಏನು ಕಲಬುರಗಿ ರೈಲ್ವೆ ನಿಲ್ದಾಣದಲ್ಲಿ ಎನ್ಐಎ ತಂಡ ಬೀಡು ಬಿಟ್ಟಿರ್ತಕ್ಕಂಥದ್ದು. ಸಿಸಿ ಕ್ಯಾಮೆರಾಗಳ ದೃಶ್ಯಾವಳಿಗಳನ್ನು ಸಹ ಪರಿಶೀಲನೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಇದ್ರ ಜೊತೆಗೆ ರೈಲ್ವೆ ಆರ್ಪಿಎಫ್ ಪೊಲೀಸರು ಸಹ ಸಾಕಷ್ಟು ಸಾಥನ್ನ ಕೊಟ್ಟಿರ್ತಕ್ಕಂಥದ್ದು. ಅಥವಾ ಎಲ್ಲೆಲ್ಲಿ ಯಾವ ಭಾಗಗಳಿಂದ ಓಡಾಡಿರ್ಬಹುದು ಅನ್ನೋದ್ರ ಬಗ್ಗೆ ಸಹ ಪರಿಶೀಲನೆಯನ್ನ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಏನಪ್ಪಾ ಅಂತಂದ್ರೆ ರೈಲ್ವೆ ನಿಲ್ದಾಣದ ಬಳಿಕ ಬಸ್ ನಿಲ್ದಾಣಗಳಿಗೂ ಸಹ ತೆರಳಿ ಅಲ್ಲಿ ಪರಿಶೀಲನೆಯನ್ನ ಮಾಡುವಂತಹ ಸಾಧ್ಯತೆಗಳೇ ಇದೆ ಅನ್ನುವಂತ ಒಂದು ಮಾಹಿತಿ ಕೂಡ ಲಭ್ಯ ಆಗಿರ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಇದರಿಂದ ನಂತರ ಏನು ಇದೇ ಭಾಗ ಮಾರ್ಗವಾಗಿ ಏನೋ ಬೀದರ್ಗೂ ಸಹ ಹೋಗಿರಬಹುದು ಅನ್ನುವಂತ ಒಂದು ಶಂಕೆಯೂ ಸಹ ವ್ಯಕ್ತವಾಗಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಬೀದರ್ ಕಡೆಗೂ ಸಹ ಹೋಗಿ ಪರಿಶೀಲನೆಯನ್ನ ಮಾಡುವಂತಹ ಒಂದು ಸಾಧ್ಯತೆಗಳಿದೆ ಅನ್ನುವಂತ ಒಂದು ಮಾಹಿತಿ ಕೂಡ ಲಭ್ಯ ಆಗಿರ್ತಕ್ಕಂಥದ್ದು. ಥ್ಯಾಂಕ್ ಯು ವಿಶ್ವಕುಮಾರ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.